ಹೇ ವಿಧಿಯೇ, ನಿಂದು ಇದೆಂತ ಮೋಸದಾಟ. ಮದುವೆಗೆಂದು ಹೊರಟವರನ್ನ ಮಸಣಕ್ಕೆ ಸೇರಿಸಿತು ವಿಧಿಯಾಟ. ಯಮರಾಯನ ಹಟ್ಟಹಾಸಕ್ಕೆ ಬದುಕಿ ಬಾಳಬೇಕಿದ್ದ ಯುವ ಪೊಲೀಸ್ ಅಧಿಕಾರಿಗಳು ಇನ್ನಿಲ್ಲ. ಪಬ್ಲಿಕ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ವೀಕ್ಷಕರೇ, ವಿಧಿಯಾಟ ಎಷ್ಟು ಮಟ್ಟಿಗೆ ತಾಂಡವ ಆಡುತ್ತೆ, ಯಮರಾಯನ ಹಟ್ಟಹಾಸ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಇವತ್ತಿನ ಒಂದು ದೊಡ್ಡ ಅಪಘಾತದ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಯಾಕಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಒಂದು ಹೆಗ್ಗೆರೆ ಸಮೀಪದಲ್ಲಿ ನಡೆದಿರುವಂತಹ ಒಂದು ದೊಡ್ಡ ಅಪಘಾತ ನಿಜಕ್ಕೂ ಕೂಡ ಇಡೀ ರಾಜ್ಯವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೂವರು ಕೂಡ ಬದುಕಿ ಬಾಳ್ಬೇಕಾಗಿದ್ದಂತ ಯುವ ಅಧಿಕಾರಿಗಳು ನಿಜಕ್ಕೂ ಕೂಡ ಅವರನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳಾಗಿ ದಕ್ಷ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರುವಂತ ಅಧಿಕಾರಿಗಳು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಆ ಸಾವು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನುವಂಥದ್ದು ಇದೆಲ್ಲರೂ ಕೂಡ ದೇವರನ್ನ ದೂಷಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಆ ಮುಗ್ಧ ಜೀವಿಗಳು, ಆ ಮುಗ್ಧ ಪೊಲೀಸ್ ಅಧಿಕಾರಿಗಳು ಏನ್ ತಪ್ಪು ಮಾಡಿದ್ದಕ್ಕೆ ಈ ಶಿಕ್ಷೆ ಆಯ್ತು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂತದ್ದು. ಏನು ಬಳ್ಳಾರಿಯಲ್ಲಿ ಸ್ನೇಹಿತನ ಮದುವೆಗೆ ಬೆಂಗಳೂರಿನಿಂದ ಹೊರಟಿದ್ದಂತಹ ಏನು ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು 3 ಜನ ಏನಿದ್ರು, ಟೋಟಲ್ 5 ಜನ ಕಾರ್ನಲ್ಲಿ ತೆರಳ್ತಾ ಇದ್ರು. ಬಳ್ಳಾರಿಯಲ್ಲಿ ಸ್ನೇಹಿತನ ಮದುವೆ ಇದ್ದಿದ್ದಂತ ಕಾರಣದಿಂದಾಗಿ ಅವರು ಆ ಒಂದು ಮದುವೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಏನು ಚಳ್ಳಕೆರೆ ಸಮೀಪದ ಹೆಗ್ಗೆರೆಯ ಒಂದು ಸಮೀಪದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದು ಅವರು ದುರ್ಮರಣವನ್ನ ಹೊಂದಿರುವಂತದ್ದು. ಏನು ಮಂಜುನಾಥ್, ಅಂಬರೀಶ್ ಹಾಗೆ ಸಚಿನ್ ಎಲ್ರಿಗೂ ಕೂಡ 31 ವರ್ಷ, 34 ವರ್ಷ, 25 ವರ್ಷ ಇನ್ನೂ ಕೂಡ ಬದುಕಿ ಬಾಳ್ಬೇಕಾಗಿದ್ದಂಥವ್ರು 25 ವರ್ಷದವರು. ನಿಜಕ್ಕೂ ಕೂಡ ಎಲ್ಲರ ಒಂದು ಶೋಕ ಸಾಗರವನ್ನು ಏನು ಮುಗಿಲು ಮುಡ್ತಾ ಇದೆ ಅಂತಾನೆ ಹೇಳ್ಬೋದು. ನೀವು ಏನು ಅಲ್ಲಿಗೆ ಸ್ಥಳಕ್ಕೆ SP ಕೂಡ ಭೇಟಿ ನೀಡಿದ್ದಾರೆ. ಏನು ಆಸ್ಪತ್ರೆಗೂ ಕೂಡ ಕೆಲವರು ದಾಖಲಾಗಿದೆ. ಅವ್ರದ್ದು ಕೂಡ ಒಂದು ಚಿಂತಾಜನಕ ಸ್ಥಿತಿಯಲ್ಲಿರುವಂತವ್ರನ್ನ ಗಮನಿಸ್ತಾ ಇದ್ದೀರಾ. ಕೆಲವರು ICU ನಲ್ಲೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಚೇತರಿಸ್ಕೊಳ್ಳಿ ಅನ್ನುವಂಥದ್ದನ್ನ ನಾವು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಏಕಪ್ಪ ಅಂದ್ರೆ ಈ ರೀತಿಯಾದಂತ ಘಟನೆ ಎಲ್ಲರಿಗೂ ಕೂಡ ಕಣ್ಣೀರನ್ನ ತರಿಸುವಂತದ್ದು. ಎಲ್ಲೋ ಒಂದ್ ಕಡೆ ರಸ್ತೆ ಅಪಘಾತಗಳಲ್ಲಿ ಎಲ್ಲೋ ಬದುಕಿ ಬಾಳ್ಬೇಕಾಗಿದ್ದಂತ ಜೀವಗಳು ಕಣ್ಮರೆ ಆಗ್ತಾ ಇರುವಂತದ್ದು ನಿಜಕ್ಕೂ ದುರಂತವೇ ಸರಿ. ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಕನ್ನಡ. ನಾನು ಗಜೇಂದ್ರ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.